ನೋಡಿ. ಹೌದಾ ಅಂಕಲ್, ಸರಿ ನೋಡೋಣ ಅಂಕಲ್. ಇದನ್ನೊಂಚೂರು ಒತ್ತರಿಸ್ಕೊಂಡು ರಾತ್ರಿ ಹೊತ್ತು ಸ್ವಲ್ಪ ಹಂಗೆ ಪಾರ್ಕಲ್ಲಿ ಕೂತ್ಕೊಂಡು ರೀಲ್ಸ್ ನೋಡಿದೆ. ಒಬ್ಬರು ಒಂದು ವಿಡಿಯೋ ಮಾಡಿದರು, ರಾಜೇಶ್ವರಿ ಅಂತ ಹೆಸರು. ಹಾಯ್, ಹಲೋ, ನಮಸ್ತೆ, ಯೋಗಿದ್ದ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ, ಆದರೆ ಕೆಮ್ಮು ಬಂದಿದೆ. ನಾನು ಹೇಳಿದ್ನಲ್ಲ ಅವತ್ತು ಬಂತು ಕೆಮ್ಮು ಅಂದ್ಬಿಟ್ಟು. ಜೂನ್ 10 ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದೇ ಮಾತ್ರೆನೂ ತರಿಸ್ಕೊಂಡೆ, ಪ್ರಯೋಜನಕ್ಕೆ ಬಂದಿಲ್ಲ. ಮತ್ತು ನಿಮಗೆ ಅವಾಗವಾಗ ಹೇಳಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಸುತ್ತಿ ಎತ್ತಿದ್ದೀನಿ ದೊಡ್ಡ ಪತ್ರೆ. ಅದನ್ನು ಉಪ್ಪು ಸವರ್ಕೊಂಡು ತಿಂದರೆ ಕೆಮ್ಮು ಕಂಟ್ರೋಲ್ ಆಗುತ್ತೆ. ಓಕೆನಾ? ನನಗೆ ಸ್ವಲ್ಪ ಕೆಮ್ಮು ಬರೋದು ಜಾಸ್ತಿ. ಆವಾಗ 1-2 ವರ್ಷದ ಹಿಂದೆ ಅಂತ, 2 ವರ್ಷ ಅಲ್ಲ, 1 ವರ್ಷದ ಹಿಂದೆ ಅಂದ್ಕೊಳ್ಳಿ. ಸರಿ, ನಾನು ಅದಕ್ಕೆ ಅಂದ್ಬಿಟ್ಟೆ ದೊಡ್ಡ ಪತ್ರೆನ ಬೆಳೆಸಿದ್ದೆ. ಮೋಸ್ಟ್ಲಿ ಈ ವಿಡಿಯೋ ಬಿಡೋ ಮುಂಚೆ ನಾನು ಆ ವಿಡಿಯೋ ಬಿಡ್ತೀನಿ ಅಂತ ಅನಿಸುತ್ತೆ. ಮಕ್ಕಳುಗಳು ನಾವು ಇದಕ್ಕೆ ಹೋಗಿದ್ವಲ್ಲ, ಯಾವುದು ಮಲ್ಲೇಶ್ವರಮ್ಮು, ಶಿವಾಜಿನಗರ ಅಂತೆಲ್ಲ ಹೋಗಿದ್ವಲ್ಲ, ಆ ಟೈಮಲ್ಲಿ ಪಾಟಲ್ಲಿ ಇದ್ದಿದ್ದು ಎಲ್ಲ ಕಿತ್ತು ಮಡಗಿದ್ದಾರೆ. ಆ ದೊಡ್ಡ ಪತ್ರೆ ಅಷ್ಟು ಚೆನ್ನಾಗಿ ಬೆಳೆಸಿ ಮಡಗಿದ್ದೆ ನಾನು. ಎಲ್ಲ ಕಿತ್ತು ಮಡಗಿದ್ದಾರೆ, ಇದಾಗ್ಬಿಟ್ಟಿದೆ, ಹೋಗ್ಬಿಟ್ಟೈತೆ ಗಿಡ. ಈಗ ನೋಡಿ, ನನಗೆ ಈ ಕೆಮ್ಮಿಗೆ ಅದು ಎಷ್ಟು ರಾಮಬಾಣ ಆಗಿರ್ತು ಅಂದರೆ ತುಂಬ ಚೆನ್ನಾಗಿರ್ತಿತ್ತು. ಅದನ್ನು ತಿಂದೇ ಸರಿ ಮಾಡ್ಕೊತಾ ಇದ್ದೆ. ಅದಕ್ಕೋಸ್ಕರ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಒಂದು ಟೈಮ್ ನುಂಗಿದ್ದೀನಿ, ಇವತ್ತು ನೈಟ್ ನುಂಗ್ತೀನಿ. ಮತ್ತು ಆ ಮಾತ್ರೆ ಅಷ್ಟು ಪವರ್ ಇಲ್ಲ, ಬೇರೆ ಪವರ್ ಮಾತ್ರೆ ಕೊಡಿ ಅಂತ ಕೇಳ್ತೀನಿ. ಮತ್ತು ಒಬ್ಬರು ಅಂಕಲ್ ಇದ್ದಾರೆ, ಅವ್ರ ಮನೇಲಿ ದೊಡ್ಡ ಪತ್ರೆ ಇದೆ, ಅವ್ರ ಮನೆಗೆ ಹೋಗಿ ಕಿತ್ಕೊಂಬರೋಣ ಅಂತಲೂ ಇದ್ದೀನಿ. ಸ್ವಲ್ಪ ಮಾತ್ರೆನ ತೊಗೊಳ್ತೀನಿ. ಓಕೆ, ಇದೆರಡು ಮಾತ್ರೆ ಕೊಟ್ಟಿದ್ರು. ಇದನ್ನು ತೋರಿಸ್ಬಿಟ್ಟು ಇನ್ನೂ ತುಂಬ ಸ್ಟ್ರಾಂಗಾಗಿರೋದು ಕೊಡಿ ಅಂತ ಕೇಳೋಣ ಅಂತ ಇದ್ದೀನಿ. ಮತ್ತು ಹಾಗೆ ಒಂದು ಕವರ್ ಎತ್ಕೊಂಡ್ಬಿಡೋಣ. ಒಂದು ಕವರ್ ತೊಗೊತೀನಿ, ಎಲೆ ಕಿತ್ಕೊಳ್ಳೋಣ. ಆಗ್ತಾಯಿಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ರಾತ್ರಿ ಸಿಕ್ಕಾಮಟ್ಟೆ ಕೆಮ್ಮು ಬಂದಿರೋದಕ್ಕೆ ರಾತ್ರಿ ಎಲ್ಲ ಮಲಗೋಕ್ಕೆ ಆಗಿಲ್ಲ. ನೋಡಿ, ಅಕ್ಕಿನ ಬಾಯಿಗೆ ಹಾಕ್ಕೊಂಡು ಒತ್ತರಿಸ್ಕೊಂಡು ಸ್ವಲ್ಪ ಮನ್ಕೊಂಡ್ಮೇಲೆ ಸ್ವಲ್ಪ ಕೆಮ್ಮು ಅವಾಯ್ಡ್ ಆಗ್ತು. ಅವಾಗ ನಿದ್ದೆ ಮಾಡಿದೆ. ಅಲ್ಲಿವರೆಗೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇವಾಗ ಬೆಳಗ್ಗೆನೂ ಅಕ್ಕಿ ಸ್ವಲ್ಪ ತಿಂದಿದ್ದೆ. ಈಗ ಒಂಚೂರು ಅಕ್ಕಿ ಹಾಕ್ಕೊತೀನಿ. ಆಗ್ತಾಯಿಲ್ಲ, ತುಂಬ ಪೇಯ್ನ್ ಆಗ್ತಿದೆ. ಎಲ್ಲೆಲ್ಲ ನೋವು ಸಿಕ್ಕಾಬಿಟ್ಟೆ ಊದ್ಕೊಂಡ್ಬಿಟ್ಟೈತೆ. ಇದು ನೋಡಿ, ಇದು ಕೆಂಬಿ ನೋಡಿ ಹೆಂಗೆ ಊದ್ಕೊಂಡಿದೆ. ಅದಕ್ಕೆ ತೋರಿಸ್ತೀನಿ ಅದು ಹೇಗಿದೆ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಬೆಳೆಸಿಕೊಂಡಿದ್ದೆ ಗೊತ್ತಾ. ಕೆಮ್ಮು ಬಂದಾಗ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಎಲೆನೂ ಇಲ್ದಾರಂಗೆ ಮಾಡಿದ್ದಾರೆ ಮಕ್ಕಳುಗಳು. ನನಗೆ ಒಂದೊಂದ್ಸಲ ಕೋಪ ಬಂದ್ಬಿಡುತ್ತೆ. ಈಗ ಕಿತ್ಕೊಂಬರೋಣ ಅಂತ, ಮತ್ತು ಹಂಗೆ ಸ್ವಲ್ಪ ಪಾರ್ಕಲ್ಲಿ ಹೋಗಿ ಕೂತಿರೋಣ ಅಂತ ಹೋಗ್ತಾಯಿದ್ದೀನಿ. ಈಗ ಬನ್ನಿ, ಎಲೆನೂ ಕಿತ್ಕೊಂಬರೋಣ. ಜೊತೆ ಮಾತಾಡೋಕ್ಕಾಗಲ್ಲ, ಮಾತಾಡಿದ್ರೆ ಜಾಸ್ತಿ ಪೇಯ್ನ್ ಆಗುತ್ತೆ. ನಮ್ಮ ಕೂಲ್ ತಮ್ಮ ಹೇಳ್ತಾ ಇದ್ದ, ಇದರಲ್ಲಿ ಕಮೆಂಟ್ ಮಾಡಿದ್ದ, ಎಷ್ಟು ಮಾತಾಡ್ತೀಯ ಕೂಲ್ ನೀನು ಅಂದ್ಬಿಟ್ಟು. ಈಗ ಮಾತಾಡ್ದಾರಂಗಾಗೋಗಿದೆ. ಕೂಲ್ ದೃಷ್ಟಿ ಬಿದ್ದಿದೆ ನನಗೆ ನಿನ್ನಿಂದನೇ. ಕೂಲ್ ನನಗೆ ದೃಷ್ಟಿ ಆಗಿರೋದು, ನಾನು ಮಾತಾಡ್ದಾರಂಗಾಗೋಗಿದೆ. ಸರಿ, ಬನ್ನಿ ಹೋಗೋಣ. ಯೋಗ ಕ್ಲಾಸ್ಗೆ ಸ್ವಲ್ಪ ಬಂಕ್ ಹಾಕ್ಬಿಟ್ಟಿದ್ದೀನಿ. ಒಂದು 3-4 ದಿನ ಆಗೋಯ್ತು. ನನಗೆ ಮಂಡಿ ತುಂಬ ಪೇಯ್ನ್ ಇದೆ. ಅವತ್ತು ಹೇಳಿದ್ನಲ್ಲ,
ಊದ್ಕೊಂಡಿತ್ತು ಆಯಿತಾ. ಈಗ ಊತ ಕಮ್ಮಿ ಆಗಿದೆ, ಮಂಡಿ ಊತ ಕಮ್ಮಿ ಆಗಿದೆ, ಆದರೆ ಸಲೀಸಾಗಿ ನಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ಬಂಕಾಕಿ ಒಂದು 5 ದಿನ ಆಯಿತು ಹೋಗಿ. ನೋಡೋಣ, ಸ್ವಲ್ಪ ಕಾಲು ಸರಿಯೋದ್ಮೇಲೆ ಹೋಗ್ತೀನಿ. ನಾನು ಅಂದ್ಕೊತೀನಿ ನನಗೆ ಮಂಡಿ ನೋವಾಗಿರೋದು ಎಲ್ಲೋ ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ, ಅಲ್ಲೇ ಏನೋ ಮಿಸ್ಟೇಕ್ ಆಗಿದೆ ನನಗೆ. ಉಸಿರು ತೊಗೊಂಡಿಲ್ವೋ ಏನೋ ಅಲ್ಲಿಂದನೇ ನನಗೆ ನೋವು ಬಂದಿದ್ದು. ಸರಿ ಮಾಡ್ಕೊಳ್ತೀವಿ. ನೋಡಿ, ಇವರೇ ನಮ್ಮ ಅಂಕಲು. ದೊಡ್ಡ ಪತ್ರೆ ಕಿತ್ಕೊಳ್ಳೋಕ್ಕೆ ಅಂತ ಬಂದಲ್ಲ, ಅವ್ರ ಪರ್ಮಿಷನ್ ಕೇಳ್ಕೊಂಡು ಕಿತ್ಕೊತಾ ಇದ್ದೀನಿ. ನೋಡಿ, ದೊಡ್ಡ ಪತ್ರೆ. ಸಂಜೆ ಆಗಿಬಿಟ್ರೆ ಹೇಳ್ತೀನಿ ರೀ ಅದು ಸ್ಟೋರಿ. ಏನೇನ ಕ್ಲೀನಾಗಿ ವಾಶ್ ಮಾಡಿಕೊಂಡೆ. ಈಗ ಹಾಕ್ಕೊಂಬಿಡೋಣ ಅಂತ ಅಂಕಲ್, ತಡ್ಕೊಳಕ್ಕಾಗ್ತಾನೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದು. ಈಗ ಸದ್ಯಕ್ಕೆ ನಾನು ಹಿಂಗೆ ಹಾಕ್ಕೊತೀನಿ, ವಾಶ್ ಮಾಡ್ಕೊಂಡಿದ್ದೀನಿ. ಅಂಕಲ್ ಏನಿದು ಬ್ಲಡ್ ಇದ್ರದ್ದು ಕಮ್ಮಿ ಇದು ನೋಡಿ ಚೆಕ್ ಮಾಡಕ್ಕ? ಹೌದಾ? ನೋಡಿ ಅಂಕಲ್ ನನ್ನ ಮನೆಗೆ ಬಂದಿದ್ದ ತಕ್ಷಣ ಫಸ್ಟ್ ವೆಯ್ಟ್ ಚೆಕ್ ಮಾಡಿಬಿಡ್ತಾರೆ, ಮತ್ತು ಇದನ್ನು ಚೆಕ್ ಮಾಡ್ತಾರೆ, ಮತ್ತು BP ಚೆಕ್ ಮಾಡ್ತಾರೆ. ಯಾಕೆಂದರೆ ನನಗೆ ತುಂಬ ಕೈಯೆಲ್ಲ ನೋಡಿ ಅಂಕಲ್ ಹೆಂಗೆ ನಡುತ್ತಾ ಇದೆ. ಎಲ್ಲ ಚೆನ್ನಾಗಿದೆ ಅಲ್ಲ, ಹಾರ್ಟ್ ಬೀಟ್ 100 ಇದೆ. ಕರೆಕ್ಟಾಗಿದೆಯಾ ಅಂಕಲ್? ಕರೆಕ್ಟಾಗಿದೆ. 107 ಸ್ವಲ್ಪ ಹಾರ್ಟ್ ಬೀಟ್ ಫುಲ್ಲು ಶೇಕಿಂಗು, ಕೈಯೆಲ್ಲ ಶೇಕ್ ಆಗ್ತಾ ಇದೆ. 95 25 ಇದೆ, ಪರವಾಗಿಲ್ಲ. ನನಗೆ ಹುಷಾರಿಲ್ಲದೆ ಇರುವಾಗಲ್ಲ ಅಂಕಲ್ಲೇ ನನಗೆ BP ಅಂತೆ, ಇದು ವೆಯ್ಟ್ ಅಂತೆ, ಮತ್ತು ಅದೆಲ್ಲ ಚೆಕ್ ಮಾಡಿ ನನಗೆ ಇದು ಮಾಡೋರು. ಅಪ್ಪ ಹುಷಾರಿಲ್ಲದೆ ಇರುವಾಗಂತೂ ನಿಜ ಎಷ್ಟು ಸಫರ್ ಪಟ್ಟಿದ್ದೀನಿ ಅಂಕಲ್. ಈಗ ಸ್ವಲ್ಪ ಪರವಾಗಿಲ್ಲ ನಾನು. ಇಲ್ಲ, ಇದು ಔಷಧ ಇದೆ, ನಾನು ಕೊಡ್ತೀನಿ. ಹಂಗಲ್ಲ, ಏನಿಲ್ಲ. ಕೆಮ್ಮು ಬಂತು, ಗೊತ್ತಿಲ್ಲ ಏನಕ್ಕೆ ಬಂತು. ಅವಾಗ ಆಗ್ತಾ ಇದೆ, ಕೆಮ್ಮು ಬರ್ತಿತ್ತು. ಈಗ 1 ವರ್ಷದಿಂದ ನಿಂತಿತ್ತು, ಮಧ್ಯದಲ್ಲೇ ಒಂಚೂರು ಕೆಮ್ಮು ಬಂದಿತ್ತು. ಅವಾಗ ನಿಮ್ಮ ಹತ್ರ ಇದು ಸ್ವಲ್ಪ ಅದೇ ಕೆಮ್ಮು ಊದ್ಕೊಂಬಿಟ್ಟೈತೆ ಅಂಕಲ್ ಇವಾಗ. ಈಗ ಅದೇ ಹಾಕ್ಕೊಂಡೆ. ಅವ್ರ ವೈಫು ಆಂಟಿ ನಾನು ತುಂಬ ಚೆನ್ನಾಗಿ ನೋಡ್ಕೊಡೋರು, ನನ್ನಂತೂ ತುಂಬ ಚೆನ್ನಾಗಿ ಕೇರ್ ಮಾಡಿ. ಪಾಪ ತೀರೋದು ಅವರು. ಅಷ್ಟು ಕೇರಿಂಗ್ ಪರ್ಸನ್ ಆಂಟಿ ಅಂತ. ಏನ್ರದ್ದು ಅಂಕಲ್ ಇದು? ಆಚೆ ಬರ್ಬೇಕು ನಾಳೆ, ಇನ್ನು ಸ್ವಲ್ಪ ಮೇಲೆ. ಏನು ಇನ್ಫೆಕ್ಷನ್ ಇಲ್ಲ, ಚೆನ್ನಾಗಿದೆ. ಹೌದಾ ಅಂಕಲ್? ಏನು ಇನ್ಫೆಕ್ಷನ್ ಇಲ್ಲ. ಸ್ವಲ್ಪ ಉಪ್ಪು ನೀರಿಗೆ ಹಾಕ್ಬಿಟ್ಟು ಉಪ್ಪು ಇದು ಮಾಡಿ, ಸರಿ ಹೋಗುತ್ತೆ. ಇದಾಗಲ್ಲ. ಹೌದು. ಸಿಕ್ಕಾಮಟ್ಟೆ ಅಂಕಲ್, ನಂಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ರಾತ್ರಿ ಹೊತ್ತು ಅಕ್ಕಿ ಒಂಚೂರು ಒತ್ತರಿಸ್ಕೊಂಡು ಮನ್ಕೊತೀನಿ ಬಾಯಿಗೆ. ಹಾಂ ಅಂಕಲ್. ಬೆಳಿಗ್ಗೆ ನೀವು ಹೇಳಿ ಯಾವ ಥರ ಇದೆ. ಸರಿ ಅಂಕಲ್, ಆಯಿತು, ಓಕೆ. ನಾನು ಔಷಧ ಫ್ರೆಶ್ ಆಗಿ ಮಾಡ್ತೀನಿ, ನಿಮಗೆ ಸೆಪರೇಟ್ ಆಗಿ ಕೊಡ್ತೀನಿ. ಸರಿ ಅಂಕಲ್, ಭಾಳ ಜನ ತಗೊಂಡು ಹೋಗ್ತಾ ಇದ್ದಾರೆ. ಆಯಿತು. ನೋಡಿ, ಮೆಡಿಕಲ್ ಸ್ಟೋರೇ ಇದೆ ಅಂಕಲ್ ಹತ್ರ. ನೋಡಿ, ಎಲ್ಲ ಪ್ರತಿಯೊಂದು ಅವರೇ ಕೇರ್ ತೊಗೊತಾರೆ, ಚೆಕ್ ಮಾಡ್ತಾರೆ. ನೋಡಿ, ಹೌದಾ ಅಂಕಲ್? ಸರಿ, ನೋಡೋಣ ಅಂಕಲ್. ಇದನ್ನೊಂಚೂರು ಒತ್ತರಿಸ್ಕೊಂಡು ರಾತ್ರಿ ಹೊತ್ತು ಚಿಟಿಕೆನ ಮನ್ಕೊಂಡು ನೋಡೋಣ, ಬೆಳಗ್ಗೆಗೆ ಏನಾಗುತ್ತೆ ನೋಡುವಂತೆ ಅಂತ ಹೇಳ್ತಾ ಇದ್ದಾರೆ ಅಂಕಲ್. ಎಷ್ಟು ಹಾಕೋಬೇಕು ಅಂಕಲ್ ಬಾಯಿಗೆ? ತೋರಿಸ್ತೀನಿ.
ಊಟ ಎಲ್ಲ ಆಗಿ ನಿಮ್ಮ ಮಲತ್ತು ಬೇಕಂದ ಅಂದಾಗ ಹಾಂ ಇದು ಇಟ್ಕೋಬೇಕು. ಹ್ಞೂ ಹೆಂಗೆ ಹಾಕ್ಕೊಬೇಕು ಇದು ಪುಡಿ ಎಲ್ಲ ಇದಾಗುತ್ತೆ. ಚಿಟಿಕೆ ಹೀಗೆ ತಗೋಬೇಕು. ಹ್ಞೂ ಹ್ಞೂ ಒಂದು ಚಿಟಿಕೆ ಹೀಗೆ ತಗೊಂಡು ಹ್ಞೂ ಈ ಗಮ್ ಇದೆ ಅಲ್ಲ ಹಾಂ 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 ಅಲ್ಲಿಂದು ಹಾಂ ಹಾಂ ಸೈಡಲ್ಲಿ ಇಡ್ಬೇಕು. ಇಟ್ಕೊಬೇಕಾ? ಓಕೆ. ಮಲತ್ಕೊಳ್ಳಿ, ಹೋಗ್ತಾ ಇದ್ದ ನೀರದು. ಹ್ಞೂ ಹೌದಾ ಅಂಕಲ್? ಕ್ಲಿಯರ್ ಮಾಡಿಬಿಡ್ತೇವೆ. ಹಾಂ ಸರಿ ಅಂಕಲ್, ಆಯಿತು. ಓಕೆ. ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಗಿದೆಯಾ ಅಂದ್ಬಿಟ್ಟು. ಹ್ಞೂ ಅಂಕಲ್, ಆಯಿತು. ನಾನು ಬೆಳೆ ಮಾಡಿ ಬೇರೆ ನಿಮಗೆ ಔಷಧ ಮಾಡಿ ಹ್ಞೂ ಕೊಡ್ತೀನಿ. ಸರಿ. ಮೆಡಿಸಿನ್ ಕೊಡ್ತೀನಿ, ಹ್ಞೂ ನಿಮಗೆ ಕೆಮ್ಮು ಬರೋದಿಲ್ಲ. ಹ್ಞೂ ಸರಿ ಅಂಕಲ್. ಹಂಗಾರೆ ಮಾತ್ರೆ ತಗೊಳ್ಳೋದು ಬೇಡವಾ? ಮುಂದೈತೆ ಮಾತ್ರೆ, ಇದೈತೆ ಕೊಡಿ ನೋಡೋಣ. ಅದಲ್ಲ. ಹ್ಞೂ ಇದನ್ನ ಸರಿ ಸರಿ ಅಂಕಲ್, ಇದು ತಗೊಳ್ಳಿ. ತಗೊಳ್ಳಿ. ಅದು 2-3 ದಿವಸದ. ಹ್ಞೂ ಸರಿ. ನಾಳೆ ನನಗೆ ಫೋನ್ ಮಾಡಿ. ಫೋನ್ ನಂಬರ್ ಇದೆಯಾ ನನಗೆ? ಈಗ ಬರ್ತೀನಲ್ಲ ಅಂಕಲ್, ನಾನೇ ಬರ್ತೀನಿ. ಸರಿ. ಈಗ ಹಾಕ್ಕೊಂಡಿದ್ದೀನಲ್ಲ ಬಾಯಲ್ಲಿ, ನೋಡೋಣ ಇವಾಗ ಹೆಂಗಾಗುತ್ತೆ ಅಂತ ನೋಡೋಣ. ಕಡಿಮೆ ಆಗುತ್ತೆ. ಹ್ಞೂ ಸರಿ ಅಂಕಲ್, ಆಯಿತು. ನಾನು ಬರ್ತೀನಿ. ಬಾಯ್ ಅಂಕಲ್. ಡಿಸ್ಟರ್ಬ್ ಮಾಡಿದ್ದಕ್ಕೆ. ಈಗ ಅಂಕಲ್ಲು ಪೌಡ್ರ್ ಕೊಟ್ಟರು, ಅದನ್ನ ಸ್ವಲ್ಪ ಬಾಯಿಗೆ ಒತ್ತಿಸ್ಕೊ ಅಂತ. ಎಲೆ ನುಂಗ್ಬಿಟ್ಟೆ, ಸೈಡಿಗೆ ಒತ್ತಿಸ್ಕೊಂಡಿದ್ದೀನಿ. ಹೆಂಗಿದೆ ಅಂದರೆ ಸ್ವೀಟ್ ಆಗಿದೆ. ಜಾಸ್ತಿ ಹಾಕ್ಕೊಂಬೇಡ, ಸ್ವಲ್ಪ ಇಷ್ಟು ಅಂದ್ಬಿಟ್ಟು ಅವರೇ ಕೊಟ್ಟರು. ಒಂದು ಚಿಟಿಕೆ ಹಾಕು, 3 ಟೈಮ್ಗೆ 3 ರಾತ್ರಿ ಹೊತ್ತು ಹಾಕು ಅಂತ ಕೊಟ್ಟರು. ಇವಾಗ ಹಾಕ್ಕೊಂಡಿದ್ದೀನಿ, ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ನೋಡ್ತೀನಿ. ಈಗ ಪಾರ್ಕಿಗೆ ಹೋಗೋಣ ಅಂತ ಇದ್ದೀನಿ. ಸ್ವಲ್ಪ ಹೊತ್ತು ಚೂರು ವಾಕ್ ಮಾಡಿಬಿಟ್ಟು ಹಾಗೆಯೇ ಪಾರ್ಕು ಮುಗಿಸ್ಕೊಂಡು ಕೂತಿದ್ದು ನಿಂತಿದ್ದು ಬರುವ ಅಂದ್ಬಿಟ್ಟು ನೋಡೇ ಬಿಡೋಣ. ಅದೊಂಥರ ಸ್ವೀಟ್ ಆಗಿದೆ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅವರೆಲ್ಲ ಸ್ವಲ್ಪ ಆಯುರ್ವೇದ ಇದೆಲ್ಲ ಇಟ್ಕೊಂಡಿರ್ತಾರೆ ಅಂಕಲ್ ಅವ್ರಿಗೆ ಅಂತ. ಹಿಂಗೆ ನಾನು ಹೋದಾಗ, ಅಮ್ಮ ಹೋದಾಗ ಬ್ಲಡ್ ಟೆಸ್ಟ್ ಅಂತೆ, ಮತ್ತು BP ಚೆಕ್ ಮಾಡಿಕೊಡೋದು. ನಾವು ಕೇಳಲಿಲ್ಲ ಅಂದರೂ ಅಂಕಲ್ ಮಾಡಿಕೊಡ್ತಾರೆ, ಅವರಾಗೆ ಖುಷಿಯಿಂದಲೇ ಮಾಡಿಕೊಡ್ತಾರೆ. ಹಾಗೆ ನನಗೆ ಇನ್ನೊಂದೇನು ಹೇಳಿದ್ರು ಅಂಕಲ್ ಅಂದರೆ, ಇನ್ಫೆಕ್ಷನ್ ಆಗಿಲ್ವಂತೆ. ಅದೇನೋ ಇತ್ತಲ್ಲ ಚೆಕ್ ಮಾಡೋದ್ರಲ್ಲಿ ತೋರಿಸಿದ್ರಲ್ಲ, ನನಗೆ ಇನ್ಫೆಕ್ಷನ್ ಏನೂ ಆಗಿಲ್ಲ, ಕ್ಯೂರ್ ಆದರೆ ಇದರಲ್ಲಿ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ರು. ನೋಡೋಣ. ಈಗ ಮೊದಲು ಕೆಮ್ತಿದ್ದೆ ಅಲ್ವಾ, ಓವರ್ ಕೆಮ್ತಿದ್ದೆ. ಈಗ ಒಂಚೂರು ಕೆಮ್ಮು ಕಂಟ್ರೋಲ್ ಆಗಿದೆ. ಈಗ ಕೆಮ್ಮಿದೆ. ನೋಡೋಣ. ಆಮೇಲೆ ಇನ್ನೊಂದು, ನನಗೆ ಯಾಕೆ ಇವಾಗ ದೊಡ್ಡ ಪತ್ರೆ ಕಿತ್ಕೊಂಡಿದ್ದು ಅಂದರೆ, ಸೌಂಡಿದೆ. ಎಲೆನ ಇವಾಗ ಯಾಕೆ ಕಿತ್ಕೊಂಡೆ ಅಂದರೆ, ಹೇಳ್ಬೇಕಂದ್ರೆ 6 ಗಂಟೆ ಮೇಲೆ ಎಲೆಗಳನ್ನ, ಗಿಡನ ಕೀಳಕ್ಕೆ ಹೋಗಬಾರ್ದು. ಯಾಕೆಂದರೆ ಅವೆಲ್ಲ ನಿದ್ದೆ ಮಾಡ್ತಾ ಇರ್ತಾವಲ್ವ, ಆ ಟೈಮಲ್ಲಿ ನೋವು ಕೊಡಬಾರ್ದು. ಆ ಕಾರಣಕ್ಕೋಸ್ಕರ ಏನಿದ್ರು ಸಂಜೆ ಆಗೋ ಒಳಗೆ ಕಿತ್ಕೊಂಬಿಡ್ಬೇಕು. ಅದಕ್ಕೆ ನಾನು ಹೇಳ್ಬೇಕಂದ್ರೆ ವಾಕ್ ಬರೋ ನಂಗೆ ಐಡಿಯಾನೂ ಇರಲಿಲ್ಲ. ನನಗೆ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ. ಹೇಳ್ಬೇಕಂದ್ರೆ ಕೆಂಬಿ ತುಂಬ ಸುಸ್ತಾಗಿದ್ದೀನಿ. ಅಯ್ಯೋ, ಇಯರ್ಫೋನು ಹಾಕ್ಕೊಂಡಿಲ್ಲ. ಹಂಗೆ ಬಂದುಬಿಟ್ಟೆ. ಏನು ಮಾಡೋದು? ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಸಾಂಗ್ ಆದರೂ ಕೇಳ್ಬೋದಾಗಿತ್ತು. ಹಂಗೆ ಆವಾಗ ಕೆಂಬಿದ್ದಕ್ಕೆ ಇವಾಗ ಕೆಂಬಿರೋದು ನಾನು. ಹಂಗೆ ಏನು ಹೇಳ್ತಾಯಿದ್ದೆ? ಹಾಗೆ ಗಿಡಗಳನ್ನ ಕೀಳಕ್ಕೆ ಹೋಗಿ ಕೂಡ್ತು. ಅದಕ್ಕೆ ಇವಾಗ ಕಿತ್ತಿದ್ದು. ಮತ್ತು ಪಾರ್ಕಿಗೆ ಬರೋ ಐಡಿಯಾನೂ ಇರಲಿಲ್ಲ ಅನ್ನಲ್ಲ, ಗಿಡಕ್ಕೋಸ್ಕರ ಬಂದೆ. ಹಂಗೆ ಒಂಚೂರು ಪಾರ್ಕಿಗೆ ಹೋಗೋಣ ಅನ್ನೋ ಇಂಟೆನ್ಷನಲ್ಲಿ ಬರ್ತಾಯಿದ್ದೀನಿ. ಈಗ ಪಾರ್ಕಿಗೆ ಹೋಗ್ತೀನಿ.
ಇವತ್ತು FM ಬೇರೆ ಆನ್ ಆಗ್ಬಿಟ್ಟೈತೆ, ಮಾತಾಡೋಣ ಅಂದರೆ ಮಾತಾಡೋಕ್ಕಾಗಲ್ಲ. ಇಷ್ಟು ತನಕ ವಾಕಿಂಗ್ ಮಾಡಿದ್ದಾಯಿತು. 5 ರೌಂಡು ವಾಕಿಂಗ್ ಮಾಡಿದೆ, ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಅಲ್ಲಿಂದ ಕೆಮ್ಮಿರಲಿಲ್ಲ, ಈಗೊಂಚೂರು ಕೆಮ್ಮು ಬಂತು. ಈಗೊಂಚೂರು ಧ್ಯಾನ ಮಾಡಿಬಿಟ್ಟು ಕೂತ್ಕೊಳ್ಳೋಣ. ಏನೋ ಹೇಳಬೇಕು ಅಂತ ಇದ್ದೆ, ಮರ್ತೋಯ್ತು. ಮಾಡ್ತಾಯಿದ್ದೆ, ಮಳೆ ಬಂದ್ಬಿಡ್ತು. ಅದಕ್ಕೆ ಇಲ್ಲಿ ಬಂದ್ಕೊತಿದ್ದೀನಿ, ತೋರಿಸ್ತೀನಿ ಜಾಗ. ಈ ಜಾಗನೂ ಚೆನ್ನಾಗಿದೆ, ನಾನು ಯಾವತ್ತೂ ತೋರಿಸಿರಲಿಲ್ಲ. ಮಳೆ ಬಂದಿರೋದಕ್ಕೆ ಎಲ್ಲರೂ ಬಂದರು, ಒಬ್ಬೊಬ್ಬರೇ ಬರ್ತಾಯಿದ್ದಾರೆ. ತುಂತುರು ಹನಿ. ಇಲ್ಲಿ ಶಿವಲಿಂಗ. ಮಳೆ ಬಂದಿದ್ದಕ್ಕೆ ನಂಗೆ ಗೊತ್ತೇ ಇರಲಿಲ್ಲ ಲೈಟ್ ಇಲ್ಲದೆ ಇರಲಿ ಅಂತ. ಮಳೆ ಬಂದಿದ್ದಕ್ಕೆ ಎಲ್ಲ ಬಂದಿಲ್ಲ. ನೋಡಿ ಎಷ್ಟು ಆರಾಮಾಗಿ ಕೂತೈತೆ. ಹನಿ ಆಗ್ತಾಯಿದೆ. ಬಂದುಬಿಟ್ಟೆ, ಪಾರ್ಕಿಂದ ಬಂದುಬಿಟ್ಟಿದ್ವಿ. ಈಗ ಮನೆಗೆ ಹೋಗ್ತಾಯಿದ್ವಿ. ಇನ್ಸ್ಟಾಗ್ರಾಮ್ನಲ್ಲಿ ಸ್ವಲ್ಪ ಹಂಗೆ ಪಾರ್ಕಲ್ಲಿ ಕೂತ್ಕೊಂಡು ರೀಲ್ಸ್ ನೋಡಿದೆ. ಒಬ್ಬರು ಒಂದು ವಿಡಿಯೋ ಮಾಡಿದರು, ರಾಜೇಶ್ವರಿ ಅಂತ ಅವ್ರ ಹೆಸರು. ಡೆಡಿಕೇಟ್ ಸಾಂಗ್ಸು ಅಂತ. ಸರಿ, ನಾನು ಅವ್ರಿಗಿಂತ ಶ್ರೀಗಂಧದ ಗೊಂಬೆಗೆ ಅಂತ ನಾನು ಅವ್ರಿಗಿಂತ ಡೆಡಿಕೇಟ್ ಮಾಡಿದ್ದೆ. ಅವ್ರು ನೋಡಿದ್ರೆ ಅದರಲ್ಲಿ ಒಂದು ಸಾಂಗ್ನ ನನಗೆ ಡೆಡಿಕೇಟ್ ಮಾಡಿದ್ದಾರೆ. ಆ ಸಾಂಗ್ ಕೇಳಿ ನಿಜ ನನಗೆ ಎಷ್ಟು ಎಮೋಷ್ನಲ್ ಆದೆ ಅಂದರೆ ನಿಜ ಒಂಥರ ಮೈ ಜುಮ್ ಅನ್ನಿಸ್ಬಿಡ್ತು. ನಾನು ಗೆಸ್ ಮಾಡಿರಲಿಲ್ಲ ನನಗೆ ಮಾಡ್ತಾರೆ ಅಂದ್ಬಿಟ್ಟು. ನಾನು ಅವ್ರಿಗೋಸ್ಕರ ಮಾಡಿದೆ. ಅವರು ಹುಬ್ಬು ಚಂದ, ರಾಜೇಶ್ವರಿ ಅವ್ರಿಗೆ ಹುಬ್ಬು ಚಂದ, ಅವ್ರ ಫೇಸ್ ಚಂದ, ಗುಂಡು ಮುಖ, ಮುದ್ದಾಗಿದ್ದಾರೆ. ಅದಕ್ಕೆ ಶ್ರೀಗಂಧ ಫಿಲಮ್ದು ಸಾಂಗು ಡೆಡಿಕೇಟ್ ನಾನು ಮಾಡ್ತೀನಿ ಅನ್ನಂಗೆ ನಾನು ಹೇಳಿದ್ದೆ. ಅವ್ರು ನನಗೆ ಮಾಡಿದರು. ಖುಷಿ ಆಯಿತು ನನಗದನ್ನು. ಮತ್ತು ಇನ್ನೊಬ್ಬರು ರಾಧಾ ಅಂತ ಇದ್ದಾರೆ, ಅವರು ಒಂದು ಎಮೋಷ್ನಲಿ ಕಮೆಂಟ್ ಹಾಕಿದರು. ಅದು ಓದಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೇ. ಅದು ಲಾಸ್ಟ್ ಲೈನ್ ಏನಿತ್ತು ಅಂದರೆ, ಮುಂದಿನ ಜನ್ಮದಲ್ಲಿ ನಿನ್ನ ಮಡ್ಲಲ್ಲಿ ನಾನು ಇರಬೇಕು ಅಂತ. ಅವ್ರಿಗೆ ತಾಯಿ ಪ್ರೀತಿ ಅಷ್ಟು ಸಿಕ್ಕಿಲ್ಲ, ಅದಕ್ಕೋಸ್ಕರ ನನಗೆ ಹೇಳಿದ್ರು ಆ ಮಾತು. ಆ 2 ರೀಲ್ಸ್ ನೋಡಿ ನನಗೆ ಮತ್ತೆ ಒಂದು ರೀಲು, ಒಂದು ಕಮೆಂಟ್ ನೋಡಿ ತುಂಬ ಎಮೋಷ್ನಲ್ ಆಗಿದ್ದೀನಿ. ಮಾತಿಲ್ಲ. ಖುಷಿ ಅಷ್ಟೇ. ಹಾಗಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಅಷ್ಟೇ. ಮುಂದಕ್ಕೆ ಸಬ್ಸ್ಕ್ರೈಬು, ಲೈಕು ಅದೆಲ್ಲ ನಾನು ಏನು ಹೇಳೋಕ್ಕೆ ಹೋಗಲ್ಲ ಇವತ್ತು.